ಹೀಗೆ ಎನ್ ವ್ಯಾಲಿ ಯೋಜನೆಯಡಿಯಲ್ಲಿ ಬೆಂಗಳೂರಿನ ಹೆಬ್ಬಾಳ ನಾಗವಾರ ಕೆರೆಗಳ ತ್ಯಾಜ್ಯ ನೀರನ್ನು ಸಂಸ್ಕರಿಸಿದ ನೀರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ಹರಿಸಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಕೆರೆ, ಮುಷ್ಟೂರು ಕೆರೆ, ಅಮಾನಿ ಗೋಪಾಲಕೃಷ್ಣ ಕೆರೆ ಸೇರಿದಂತೆ ಹಲವಾರು ಕೆರೆಗಳಿಗೆ ಎನ್ ವ್ಯಾಲಿಯ ವಿಷಕಾರಿ ನೀರನ್ನು ತುಂಬಿಸಲಾಗ್ತಾ ಇದೆ. ಆದರೆ ಇಂತಹ ವಿಷಕಾರಿ ನೀರಿನಲ್ಲಿ ಅನಧಿಕೃತವಾಗಿ ಮೀನುಗಾರಿಕೆ ಸಹ ಮಾಡ್ತಾ ಇದ್ದಾರೆ. ರಾಜಾರೋಷವಾಗಿ ಮೀನುಗಾರಿಕೆ ಮಾಡಿ ಈ ವಿಷಗಾರಿಕೆ ನೀರಿನಲ್ಲಿ ಮೀನುಗಳನ್ನು ಬೆಳೆದು ಮಾರಾಟ ಮಾಡಲಾಗ್ತಾ ಇದೆ. ಮೀನು ಪ್ರಿಯರಿಗೆ ಜಕ್ಕಲಮಡುಗು ಕೆರೆಯ ಮೀನುಗಳು, ಗುಡಿಬಂಡೆ ಕೆರೆಯ ಮೀನುಗಳು ಅಂತ ಸುಳ್ಳು ಹೇಳಿ ಮಾರಾಟ ಮಾಡ್ತಿದ್ದಾರೆ. ಇಂತಹ ಮೀನುಗಳನ್ನು ತಿನ್ನೋದ್ರಿಂದ ಜನರ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರಲಿದೆ ಅನ್ನುತ್ತಾರೆ ಪರಿಸರವಾದಿಗಳು. ಎರಡು ಹಂತಗಳಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ, ಅಮಾನಿ ಗೋಪಾಲಕೃಷ್ಣ ಕೆರೆ, ಮುಷ್ಟೂರು ಕೆರೆ ಮತ್ತಿತರೆ ಕೆರೆಗಳಿಗೆ ಏನು ಹರಿಸ್ತಾ ಇದ್ದಾರೆ, ಇದು ಆ ಕೆರೆಯ ಹತ್ರನೇ ಒಂದು ಬೋರ್ಡ್ ಹಾಕಿರ್ತಾರೆ. ಈ ಕೆರೆಯ ನೀರು ಕುಡಿಲಿಕ್ಕಾಗಲಿ ಕೃಷಿಗಾಗಲಿ ಬಳಸಬಾರ್ದು, ಅದನ್ನು ಆ ರೀತಿ ಅನಧಿಕೃತವಾಗಿ ಏನಾದ್ರು ಬಳಸಿದ್ರೆ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಇಂಥ ನೀರನ್ನು ಇವತ್ತು ಕುರಿ ಮೇಕೆ ಸಹ ಮೂಸು ನೋಡೋದಿಲ್ಲ, ದನ ಕರುಗಳಂತೂ ಕುಡಿಯೋದೇ ಇಲ್ಲ. ಮತ್ತು ಇಂಥ ನೀರಿನಲ್ಲಿ ಅನೇಕ ರೀತಿಯಾದಂಥ ಮಾರಣಾಂತಿಕ ಏನು ಈಗ ಬ್ಯಾಕ್ಟೀರಿಯಾ ಇರ್ಬೋದು, ಟಾಕ್ಸಿಕ್ ಇವರು ಇರ್ಬೋದು, ಭಾರಿ ಲೋಹದ ಅಂಶಗಳಿರ್ಬೋದು, ಇವೆಲ್ಲ ಇರುವ ಸಾಧ್ಯತೆ ಇರೋದರಿಂದ ಇಂಥ ನೀರಿನಲ್ಲಿ ಬೆಳೆಯುವಂಥ ಮೀನುಗಳನ್ನು ಇವತ್ತು ಅನಧಿಕೃತವಾಗಿ ಮತ್ತು ಅಕ್ರಮವಾಗಿ ಯಾವ ಸಾರ್ವಜನಿಕರು ಅವರಿಗೆ ಮಾಹಿತಿನೇ ಕೊಡದೆ ಇವತ್ತು ಈ ರೀತಿಯಾದಂಥ ಕಲುಷಿತ ನೀರಿನಲ್ಲಿ ಬರುವಂಥ ಮೀನನ್ನು ಕೊಡೋದ್ರಿಂದ ಅದು ಮುಂದಿನ ದಿನಗಳಲ್ಲಿ ಅನೇಕ ರೀತಿಯಾದಂಥ ಅನಾರೋಗ್ಯಕ್ಕೆ ತುತ್ತಾಗುವಂಥ ಮತ್ತು ಮಾರಣಾಂತಿಕ ಕಾಯಿಲೆಗಳಿಗೆ ಇವತ್ತು ಲಿವರು ಮತ್ತು ಕ್ಯಾನ್ಸರು, ಕಿಡ್ನಿ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತದೆ. ಇದನ್ನು ಅಧಿಕಾರಿಗಳು ಕೂಡಲೇ ಇದನ್ನು ತನಿಖೆ ಮಾಡಿ ಈ ರೀತಿ ಅಕ್ರಮ ಮಾಡ್ತಾ ಇರತಕ್ಕಂಥವ್ರನ್ನ ರೈಡ್ ಮಾಡಿ ಅವರಿಗೆ ಸೂಕ್ತವಾದಂಥ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಿಸೋದ್ರ ಜೊತೆಗೆ ಈ ಅಮಾಯಕರು ಎಲ್ಲೋ ಬೀದಿಯಲ್ಲಿ ಸಿಕ್ಕಿದ್ರೆ ಮೀನು ನಾವು ತಿನ್ನೋಣ ಅಂತ ನೋಡ್ತಾರೆ. ಅವರಿಗೆ ಅದರ ಮೂಲ ಯಾವುದು, ಅದು ನದಿಯಿಂದ ಬಂತ, ಕೆರೆಯಿಂದ ಬಂತ, ಅಥವಾ ಮಳೆ ನೀರಿನಿಂದ ತುಂಬಿರ್ತಕ್ಕಂಥ ಕೆರೆಯಿಂದ ಬಂತ, ಯಾವುದೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಬಡವರನ್ನು ನಿಜವಾಗ್ಲೂ ರಕ್ಷಣೆ ಮಾಡಬೇಕು ಅಂದರೆ ಇದಕ್ಕೆ ಜಿಲ್ಲಾಡಳಿತ ಮತ್ತು ಮೈನರ್ ಇರಿಗೇಷನ್ ಇಲಾಖೆಯವರು ಕೂಡಲೇ ಕ್ರಮ ಜರುಗಿಸಬೇಕು. ಇಲ್ಲಾಂದರೆ ಖಂಡಿತ ಇದನ್ನು ಸರ್ಕಾರದ ಗಮನದಲ್ಲಿರ್ತಕ್ಕಂಥ ಮಂತ್ರಿಗಳಾಗಲಿ ಅಥವಾ ಶಾಸಕರಾಗಲಿ ಇದ್ರ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೆ. ನೋಡಿ, ಯಾವುದೇ ರೀತಿಯಾದಂಥ ಮೀನು ನದಿಯಲ್ಲೋ ಅಥವಾ ಸಮುದ್ರದಲ್ಲೋ ಇದ್ದಾಗ ಅದು ಖಂಡಿತ ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆದರೆ ಕಲುಷಿತ ನೀರಿನಲ್ಲಿರ್ತಕ್ಕಂಥದ್ದು ಅಥವಾ ಕಲುಷಿತ ನೀರಿನಲ್ಲಿ ಅನೇಕ ರೀತಿಯಾದಂಥ ಭಾರಿ ಲೋಹದ ಅಂಶಗಳಾಗಲಿ ಅಥವಾ ಬೇರೆ ಬೇರೆ ರೀತಿಯಾದಂಥ ವೈರಸ್ಸು, ಟಾಕ್ಸಿಕ್ಸ್ ಇವೆಲ್ಲವನ್ನು ತಗೊಂಡಿರ್ತಕ್ಕಂಥ ಮೀನು ಖಂಡಿತ ತಿಂದರೆ ಅದು ಬದುಕಿರ್ಬೋದು ಮೀನು, ಆದರೆ ಮೀನಿಗೆ ಬಹಳ ರೆಸಿಸ್ಟೆನ್ಸ್ ಇರ್ತದೆ. ಅದು ಬದುಕಿದ್ರೂ ಅಂಥ ಮೀನನ್ನು ತಿನ್ನೋದ್ರಿಂದ ಹಲವಾರು ರೀತಿಯಾದಂಥ ಕಾಯಿಲೆಗಳು ಬರ್ತವೆ. ಖಂಡಿತ ಇದನ್ನು ತಿನ್ನುವುದು ಆರೋಗ್ಯಕ್ಕೆ ಅಷ್ಟೊಂದು ತುಂಬ ದೊಡ್ಡ ಅಪಾಯ. ಇದನ್ನು ಇಂಥ ಕಲುಷಿತ ನೀರಿನಿಂದ ಬರುವಂಥ ಮೀನನ್ನು ಯಾವುದೇ ಕಾರಣಕ್ಕೂ ಬಡವರಿಗೆ ಮಾರಾಟ ಮಾಡದೇ ಇರೋ ಥರ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಜಿಲ್ಲಾಡಳಿತದ ಕರ್ತವ್ಯ ಮತ್ತು ಮೈನರ್ ಇರಿಗೇಷನ್ನ ಭಾಳ ಕರ್ತವ್ಯ ಆಗಿದೆ. ಇನ್ನು ಎನ್ ವ್ಯಾಲಿ ನೀರು ಹರಿಯುವ ಕೆರೆಯ ನೀರನ್ನು ಕೇವಲ ಅಂತರ್ಜಲ ವೃದ್ಧಿಗೆ ಮಾತ್ರ ಬಳಸಬೇಕು. ಸಂಸ್ಕರಿಸಿದ ನೀರನ್ನು ನೇರವಾಗಿ ಕುಡಿಯಲು ಅಥವಾ ಕೃಷಿಗೆ ಬಳಸಬಾರದು, ಹಾಗೂ ಅಂತರ್ಜಲ ವೃದ್ಧಿಗೆ ಬಿಟ್ಟು ಬೇರೆ ಉದ್ದೇಶಗಳಿಗೆ ಬಳಸುವಂತಿಲ್ಲ ಅಂತ ಸಣ್ಣ ನೀರಾವರಿ ಇಲಾಖೆ ಸ್ಪಷ್ಟವಾಗಿ ಬೋರ್ಡ್ಗಳನ್ನು ಹಾಕಿದೆ. ಆದರೆ ಇದ್ಯಾವುದಕ್ಕೂ ಡೋಂಟ್ ಕೇರ್ ಎನ್ನುತ್ತಾ ಇರುವಂತಹ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಮೀನುಗಾರರ ಮೂಲಕ ರಾಜಾರೋಷವಾಗಿ ಇಲ್ಲಿನ ಮೀನುಗಳನ್ನು ಹಿಡಿಸಿ ಮಾರಾಟ ಮಾಡಿಸ್ತಿದ್ದಾರೆ. ಇದರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಅನ್ನೋ ಮಾಹಿತಿ ಅರಿತ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಮತ್ತು ಜಿಲ್ಲಾಧಿಕಾರಿ PN ರವೀಂದ್ರ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ. ಈಗ ಏನು ಅದನ್ನು ಮೈನರ್ ಇರಿಗೇಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಫಿಶರೀಸ್ ಡಿಪಾರ್ಟ್ಮೆಂಟ್ನಿನ DD ಅವರಿಗೆ ನಾನು ಸೂಚನೆಯನ್ನು ಕೊಡ್ತೀನಿ. ಗೊತ್ತಿದ್ದಲ್ಲ, ಈ ಒಂದು ಕೆರೆಗಳಲ್ಲಿ ಮೀನುಗಾರಿಕೆಯನ್ನು ಮಾಡ್ತಕ್ಕಂಥದ್ದನ್ನು ನಿಷೇಧವನ್ನು ಇದ್ದಾಗ್ಯೂ ಕೂಡ ಅಲ್ಲಿ ಬೆಳೆದಿರ್ತಕ್ಕಂಥ ಮೀನು ಮರಿಗಳನ್ನು ಹಿಡಿದು ಅದನ್ನು ಸಾರ್ವಜನಿಕ ಬಳಕೆಗೆ ಉಪಯೋಗಿಸ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಏನು ತೆಗೆದುಕೊಳ್ಬೇಕೋ ಅದನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತೆಗೆದುಕೊಳ್ತಾರೆ. ಅದನ್ನು ನಾನು ಹೇಳಲಿಕ್ಕಾಗೋದಿಲ್ಲ. ಗೊತ್ತೈತಲ್ಲ, ಎನ್ ವ್ಯಾಲಿ ನೀರು ಸಂಸ್ಕರಣೆ ಆಗಿ ನಂತರದಲ್ಲಿ ನಾವು ನಮ್ಮ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು. ಡೈರೆಕ್ಟು ಯುಟಿಲೈಸೇಷನ್ ಇಲ್ಲ, ಅದು ಅಂಡರ್ಗ್ರೌಂಡಲ್ಲಿ ಹೋಗ್ಬಿಟ್ಟು ರೀಚಾರ್ಜ್ ಆಗಿ
ಆ ನೀರನ್ನು ನಾವು ಬೋರ್ವೆಲ್ಗಳ ಮೂಲಕ ಬಳಸ್ತಕ್ಕಂಥದ್ದು ಇರೋದ್ರಿಂದವ ಯಾರೂ ಕೂಡ ನೇರವಾದಂಥ ಒಂದು ಬಳಕೆಯನ್ನು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ರಿಕ್ವೆಸ್ಟ್. ಮೀನುಗಾರಿಕೆದು ಮಾಡುವಂಥದ್ದಕ್ಕೆ ಅಕ್ರಮವಾಗಿ ಮಾಡುವಂಥದ್ದು ಇವತ್ತು ನಮ್ಮ ಜನ ಯಾವ್ಯಾವ ರೀತಿಯಲ್ಲಿ ಏನೇನು ಮಾಡ್ತಾರೆ ಅಂತಕ್ಕಂಥದ್ದಕ್ಕೆ ಇವತ್ತು ನಾವು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮೀನುಗಾರಿಕೆ ಇಲಾಖೆಯವರು ಹರಾಜು ಮುಖಾಂತರ ಕೆಲವು ಕೆರೆಗಳನ್ನು ಕೊಡ್ತಾರೆ. ಅದು ಸಣ್ಣ ನೀರಾವರಿ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರೇ ಆ್ಯಕ್ಷನ್ ಮಾಡಬೇಕು. ಈಗ HN ವ್ಯಾಲಿ ನೀರು ಬಂದಿರತಕ್ಕಂಥದ್ರಲ್ಲಿ ಇವತ್ತು ಅದನ್ನು ನಾವು ಅಂತರ್ಜಲ ವೃದ್ಧಿಗಾಗಿ ಅದನ್ನು ನೀರನ್ನು ಕೆರೆಗಳಲ್ಲಿ ತುಂಬಿಸ್ತಾ ಇರ್ತಕ್ಕಂಥದ್ದು. ಇನ್ನು ಅಲ್ಲಿ ನೀರು ಇರ್ತದೆ, ಅಲ್ಲಿ ಅಕ್ರಮವಾಗಿ ಮಾಡ್ತಾ ಇರ್ತಕ್ಕಂಥ ವಿಚಾರ ಆ ರೀತಿ ಏನಾದರೂ ಇದ್ದರೆ ಯಾರು ಮಾಡಿದ್ದಾರೆ ಏನು ಅಂತಕ್ಕಂಥ ಮಾಹಿತಿ ಕೊಟ್ಟರೆ ಮೀನುಗಾರಿಕೆ ಇಲಾಖೆಯವ್ರಿಗೆ ಹೇಳಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತಕ್ಕಂಥದ್ದು. ಮತ್ತು ಅವರು ಏನು ಹರಾಜು ಮುಖಾಂತರ ತೆಗೆದುಕೊಂಡಿದ್ದೀರಾ ಇಲ್ಲ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಸರ್, ಮೀನು ಯೋಗ್ಯವಲ್ಲ ಸರ್, ತಿನ್ನೋದಕ್ಕೆ ಸ್ಲೋ ಪಾಯ್ಸನ್ ರೀತಿಯಾಗಿ ಅದು ಅಲ್ಲ, ಯಾವ ಮೀನು ಅಂತ ಹೇಳ್ಬೇಕು. ಈಗ ಇದು ಏನೋ ಇವತ್ತು ಅಲ್ಲ ಹೇಳ್ತೀನಿ ಕೇಳಿ, ಅಲ್ಲ ಅದು ಅದಕ್ಕೆ ಇವತ್ತು ಈಗ HN ವ್ಯಾಲಿ ನೀರಲ್ಲಿ ತರಕಾರಿ ಬೆಳೀತಾರೆ, ಇನ್ನೊಂದು ಬೆಳೀತಾರೆ ಅಂತಕ್ಕಂಥದ್ದು ಮೊನ್ನೆಲ್ಲ ಕೆಲವೆಲ್ಲ ವರದಿಗಳು ಬಂದಿದ್ದಾವೆ. ಆ ಥರ ಏನು ತೊಂದರೆ ಇಲ್ಲ ಅಂತಕ್ಕಂಥದ್ದು. ಇದು ಉದ್ದೇಶ ಇಷ್ಟೇ, HN ವ್ಯಾಲಿಯಲ್ಲಿ ಕೃಷಿಗೆ ಬಳಸಬೇಕು ಅಂತಿಲ್ಲ, ಅಂತರ್ಜಲ ವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶ. ಅದರಲ್ಲಿ ಮೀನುಗಾರಿಕೆಗೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡೋಣ. ಯಾಕಂದರೆ ಯಾವ ರೀತಿ ಅದು ಸರಿ ಅಂತಕ್ಕಂಥದ್ದು ನೋಡೋಣ. ಒಟ್ಟಾರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸಬೇಕು ಅನ್ನೋ ಮಾತಿನಂತೆ ಗೊತ್ತಿದ್ರೂ ಸಹ ವಿಷಕಾರಿ HN ವ್ಯಾಲಿ ನೀರಿನಲ್ಲಿ ಬೆಳೆದಂತಹ ಮೀನುಗಳನ್ನು ರಾಜಾರೋಷವಾಗಿ ಜನರಿಗೆ ಮಾರಾಟ ಮಾಡ್ತಿರೋದ್ರಿಂದ ಇದರ ಅರಿವಿಲ್ಲದೆ ತಿನ್ನುವರ ಪರಿಸ್ಥಿತಿ ಏನು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಅಕ್ರಮ ಮೀನುಗಾರಿಕೆ ಮತ್ತು ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಜ್ಞಾವಂತ ನಾಗರಿಕರು ಆಗ್ರಹ ಮಾಡ್ತಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.